ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ SSLC ಪ್ರಿಪ್ರೇಟ್ರಿ 2 27/2/2026ಕ್ಕೆ 27/1/2026ಕ್ಕಾಗಿ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿನಿಂದ ಪ್ರತಿ ಪಾಠದಲ್ಲಿರ್ತಕ್ಕಂಥ 4 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 1 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷಾ ಪ್ರಶ್ನೆಗಳನ್ನು ಒಂದೇ ಕಡೆ ನಿಮಗೆ ಕೊಡ್ತಾ ಇದ್ದೀನಿ. ಇದು ತುಂಬ ನಿಮಗೆ ಯೂಸ್ ಆಗ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು 4 ಮಾಡೆಲ್ ಕ್ವಶನ್ ಪೇಪರ್ ಎಲ್ಲಿ ಬಂದಿದೆ, ಆಮೇಲೆ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಏನು ಬಂದಿದೆ, ಅದನ್ನು ಬೇಸ್ ಮಾಡಿ ನೀವೇನು ಮಾಡ್ಬೋದು, ನೀವೇ ಅಜ್ಯೂಮ್ ಮಾಡ್ಬೋದು ಯಾವ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಪ್ರಶ್ನೆ ಒಳಗಿಂದಿದೆಯಾ, LBAದಲ್ಲಿದೆಯಾ, ಎಲ್ಲ ಡೀಟೇಲ್ಗಳನ್ನು ಕೊಡ್ತೀನಿ. ಇದೇ ತಾನಾಗಿರ್ತಕ್ಕಂಥ ಆಲ್ ಸಬ್ಜೆಕ್ಟ್ ವೀಡಿಯೋಗಳಲ್ಲಿ ಕೂಡ ನಾವು ಏನು ಮಾಡಿದ್ದೀವಿ, ಲೈನ್ ಅಪ್ ಮಾಡ್ತಾರೆ, ಅದನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. SSLC 2026 ಅಂತಕ್ಕಂಥದ್ದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತಕ್ಕಂಥ ಒಂದು ಕೀ ಆನ್ಸರ್ ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ನಿಮಗೆ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ಗಳು ಸಿಗ್ತವೆ. ಸೊ ದಯಮಾಡಿ ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ. ಜೊತೆಗೆ ನೀವು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದರೆ ಖಂಡಿತವಾಗಿ PDF ಕೊಡ್ತಾರೆ. ಫಸ್ಟ್ ಪಾಠ ನಮ್ಮ ಭಾಷೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ 1 ಅಂಕಕ್ಕೆ 1, 2 ಅಂಕಕ್ಕೆ 1 ಪ್ರಶ್ನೆ ಬಂದಿತ್ತು. ಸೊ ತಾವು ನೋಡ್ತಾ ಇರ್ಬೋದು. ಸೊ ನಾನು ವಿತ್ ಆನ್ಸರ್ ಕೊಡ್ತಾ ಇದ್ದೀನಿ, ನಿಮಗೆ ಯೂಸ್ ಆಗಲಿ ಅಂತ. ಅದು ಕೂಡ ಬೋರ್ಡ್ ಆನ್ಸರ್ನೇ ಇದೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಸೊ ಅದೇನು ಕೊಟ್ಟಿದ್ರು? ಎಸ್, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ಆಗಿದೆ. ಇನ್ನು 2 ಮಾರ್ಕ್ಸ್ಗೆ ಏನು ಕ್ವಶನ್ ಕೇಳಿದರೆ, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳು ಏನು? ವ್ಯಾವಹಾರಿಕವೆಂದರೆ ಜೀವತ್ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸ್ತಾರೆ. ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲೀಷ್ ಇದಕ್ಕೆ ಉದಾಹರಣೆ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ. ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಸಂಸ್ಕೃತ, ಕನ್ನಡ, ತಮಿಳು, ಪಾಳಿ ಇತ್ಯಾದಿ ಈ ವರ್ಗಕ್ಕೆ ಉದಾಹರಣೆ. ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯಾವಹಾರಿಕವಾಗಿಲ್ಲ. ಸಂಸ್ಕೃತ ಗ್ರಾಂಥಿಕ ಭಾಷೆಯಾಗಿದ್ದು ಈಗ ಯಾವೊಂದು ಪ್ರದೇಶದಲ್ಲಿಯೂ ಇದನ್ನೇ ವ್ಯವಹಾರ ಆಗುತ್ತಿಲ್ಲ ಅಂತ ಬರೆದ್ರೆ ಸಾಕು. ಇದು ಫಸ್ಟ್ ಮಾಡೆಲ್ದಲ್ಲಿ ಕೇಳಿದರು. ಇನ್ನು ಸೆಕೆಂಡ್ ಮಾಡೆಲ್ದಲ್ಲಿ ಏನು ಕೇಳಿದ್ದಾರೆ ನೋಡಿ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದರು. ಸೊ ನಿಮಗೆ ಗೊತ್ತಿದೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ. ಇನ್ನು 2 ಮಾರ್ಕ್ ಕೇಳಿದರು, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರ ಆಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳ ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿರುವುದನ್ನು ಮಾನವ ಕಲಿತುಕೊಂಡ. ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಈ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು. ಇವೆರಡು ಪ್ರಶ್ನೆ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಇತ್ತು. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಬಂದರೆ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವಂತ ಪ್ರಶ್ನೆ ಇತ್ತು. ಸೊ ಮೊಹಮ್ಮದಿಯರ ಆಳ್ವಿಕೆ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಅನೇಕ ಶಬ್ದಗಳು ಬಂದಿದ್ದಾವೆ. ಇನ್ನು 2 ಮಾರ್ಕ್ಗೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರು. ಎಸ್, ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲಮಪ್ರಭುಗಳಂಥ ಶರವರೆಣ್ಯರು, ಚಾಮರಸ, ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಹದಗೊಂಡಿತು ಅಂತ ಬರೆದ್ರೆ ಸಾಕು. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 4ಗೆ ಬರೋದಾದರೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್, ಪ್ರಾಣಿಗಳು ಚಲನವಲನ, ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡ್ತವೆ ಅಂತಲೇ ಇತ್ತು. ಇನ್ನು ಮತ್ತೆ 4th ಮಾಡೆಲ್ದಲ್ಲಿ 2 ಮಾರ್ಕ್ಸ್ಗೆ ಕೇಳಿದರು, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಓಕೆನಾ. ಎಸ್, ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು, ಅರಳಿಸಿದರು. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಅಂತ ಕೇಳಿದರು. ಇವೇ ಪ್ರಶ್ನೆಗಳನ್ನು ನಿಮ್ಮ ಪ್ರಿಪ್ರೇಟರಿಯಲ್ಲಿ ಕೇಳಿದ್ದಾರೆ. ಎಸ್, ಏನು ಕೇಳಿದರು? ಎಸ್, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣ ಏನು? ಎರಡೂ ಕೂಡ ಮಾಡೆಲ್ ಕ್ವಶನ್ ಪೇಪರ್ 4ರಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ನಿಮಗೆ ಗೊತ್ತಾಗಿರಬೇಕು ಫ್ರೆಂಡ್ಸ್, ಹೇಗೆ ನಿಮಗೆ ಮಾಡೆಲ್ ಎಕ್ಸಾಮ್ಗಳು ಕ್ವಶನ್ ಪೇಪರ್ಗಳು ವರ್ಕೌಟ್ ಮಾಡ್ತವೆ ಅಂತ.
ಸೊ ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡೋಗಿ ಇವೇ ಪ್ರಶ್ನೆಗಳು ನಿಮಗೆ ಸೆಕೆಂಡ್ ಪ್ರಿಪ್ರೇಟ್ರಿಗೆ ಬರ್ತವೆ. ಇನ್ನು ನೆಕ್ಸ್ಟ್ ಬರೋಣ. ಎಸ್ ಕೊಟ್ಟಿದ್ದಾರೆ, ಮೇಲಿನ 2 ಪ್ರಶ್ನೆಗಳು ಮಾದರಿ ಪ್ರಶ್ನೆ ಪತ್ರಿಕೆ 4ರಿಂದನೇ ಆಯ್ಕೆ ಮಾಡಿದ್ದಾರೆ. ಸೊ ಹೀಗಾಗಿ ನೀವು ಮಾದರಿ ಪ್ರಶ್ನೆ ಓದಿದರೆ 3 ಅಂಕ ಖಂಡಿತವಾಗಿ ಬರ್ತಾಯಿತ್ತು, ಕಷ್ಟನೇ ಆಗ್ತಿರಲಿಲ್ಲ. ನೆಕ್ಸ್ಟ್ ನೋಡೋಣ 2ನೇ ಪಾಠ ವ್ಯಾಘ್ರಗೀತೆ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ, ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತ ಕೇಳಿದರು. ಸೊ ದ ಆನ್ಸರ್ ಈಸ್ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗಾಗಿ ಹೋಗಿದ್ದರು. ಓಕೆನಾ. ಇನ್ನು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅಂತ ಸಂದರ್ಭ ಕೇಳಿದ್ದಾರೆ. ಇದು ಸ್ವಲ್ಪ ಪಾಠದ ಮಧ್ಯದ ವಾಕ್ಯ ಇದೆ. ಸೊ ಎಕ್ಸ್ಟ್ರಾ ಕ್ವಶನ್ ಅಲ್ಲ, ಪಾಠದಲ್ಲಿರ್ತಕ್ಕಂಥ ಮಿಡಲ್ ಕ್ವಶನ್ ಇತ್ತು. ಸೊ ಇದು ವ್ಯಾಘ್ರಗೀತೆಯಲ್ಲಿರ್ತಕ್ಕಂಥ ಗದ್ಯ ಪಾಠದ ವಾಕ್ಯ ಆಯ್ಕೆ ಇದೆ. ಸಂದರ್ಭ, ಸೊ ಈ ಹುಲಿಯ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾನುಭೋಗರು ಈ ಮಾತನ್ನು ಹೇಳ್ತಾರೆ. ಇನ್ನು ಸ್ವಾರಸ್ಯ ಅದು ಕೂಡ ನಾನು ಕೊಟ್ಟಿದ್ದೆ. ಓಕೆನಾ. ಎಸ್ ಈ 2 ಪ್ರಶ್ನೆಗಳನ್ನು ನೋಡ್ಕೊಡ್ರಿ. ಯಾವುದ್ಯಾವುದು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ 2ದಲ್ಲಿ ಶಾನುಭೋಗರ ರಾಜಭಕ್ತಿ ಲಾಂಛನ ಇತ್ತು. ಸೊ ನಿಮಗೆ ಗೊತ್ತಿದೆ, ಅದು ಬಂದುಬಿಟ್ಟು ಖಿರ್ದಿ ಪುಸ್ತಕ. ಇನ್ನು ಈ ಸಂದರ್ಭ ಇತ್ತು, ಇದು ಟೆಕ್ಸ್ಟ್ ಬುಕ್ ಕ್ವಶನ್ ಇದೆ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಇದು ವ್ಯಾಘ್ರಗೀತೆ ಏನಾಗಿತ್ತಪ್ಪ ಅಂದರೆ RC ಕ್ವಶನ್ ಇತ್ತು. ಓಕೆನಾ. ಸೊ ನೀವುಗಳು ಕೂಡ ಏನು ಮಾಡಿರ್ಬೋದು ಅಂದರೆ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಗಾಡಿಯಿಂದ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ಏನಾಗ್ತದಪ್ಪ ಅಂದರೆ ಶಾನುಭೋಗರ ಈ ಒಂದು ಮಾತು ಬರ್ತದೆ, ಅದು ಕೂಡ ಸ್ವಾರಸ್ಯ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ದಲ್ಲಿ ಮತ್ತೆ ರಿಪೀಟ್ ಮಾಡಿದ್ದಾರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಸೊ ಗೊತ್ತಿದೆ, ಖಿರ್ದಿ ಪುಸ್ತಕ. ಇನ್ನು ಲೇಖಕರ ಪರಿಚಯ ಕೇಳಿದರೆ 3 ಮಾರ್ಕ್ಗೆ ನಿಮಗೆ AN ಮೂರ್ತಿರಾವ್. ಸೊ 1900, ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು, ಹಗಲು ಕನಸುಗಳು, ಅಲೆಯುವ ಮನ, ಅಪರ ವಯಸ್ಕಿನ ಅಮೆರಿಕ ಯಾತ್ರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲೀಟ್ ಪ್ರಶಸ್ತಿ ಬರೆದ್ರೆ ಸಾಕು. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 4ಅಲ್ಲಿ ಕೇಳಿದ್ರು, ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು. ಸೊ ಅದು ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸೋದು ಅಂತ ಯೋಚನೆ ಮಾಡ್ತದೆ. ಇದು ಎಕ್ಸ್ಟ್ರಾ ಎಕ್ಸರ್ಸೈಸ್ ಕ್ವಶನ್ ಇತ್ತು, ಪಾಠದ ಹಿಂದಿನ ಇರ್ತಕ್ಕಂಥದ್ದು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಸೊ ಇದು ಕೂಡ ನಿಮಗೆ ಸಂದರ್ಭ ಇತ್ತು. ಇನ್ನು ನಿಮಗೆ ನೆಕ್ಸ್ಟ್ ಏನು ಕೇಳಿದ್ರಪ್ಪ ಅಂದರೆ, ಇದು ಮಾಡೆಲ್ ಕ್ವಶನ್ ಪೇಪರ್ 1 ಕ್ವಶನ್ ಇತ್ತು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ 1 ಇತ್ತು. ಇದು ಕೂಡ ಪಾಠದ ಮಧ್ಯದ ಪ್ರಶ್ನೆನೇ ಇದೆ, ಗೊತ್ತಿರಲಿ. ಇನ್ನು ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತಕ್ಕದ್ದನ್ನು ಕೇಳಿದರೆ, ಇದು ಕೂಡ ಪಾಠದ ಎಕ್ಸರ್ಸೈಸ್ ಕ್ವಶನ್ ಇದೆ. ಇದೇನಷ್ಟು ನಿಮಗೆ ಕಠಿಣ ಇರಲಿಲ್ಲ. ಸೊ ನಾನೇನು ಹೇಳೋದು ಫ್ರೆಂಡ್ಸ್ ನಿಮಗೆ, ಸೊ ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಓದಬೇಕು. ಈವನ್ ನಾನು ಏನು ಮಾಡಿದ್ದೀನಿ, 4 ಮಾಡೆಲ್ ಕ್ವಶನ್ ಪೇಪರು ಮತ್ತು 1 ಸ್ಟೇಟ್ ಪ್ರಿಪರೇಟ್ರಿನೂ ಕೂಡ ಕೊಟ್ಟಿದ್ದೀನಿ. ಓಕೆನಾ. 5 ಎಕ್ಸಾಮ್ದು ಯೂನಿಟ್ ವೈಸ್ ಕ್ವಶನ್ ಕೊಟ್ಟಿದ ನಂತರ ಸೊ ಚೆನ್ನಾಗಿ ಮಾರ್ಕ್ ಮಾಡಿಕೊಂಡು ಪದೇ ಪದೇ ಅವುಗಳನ್ನು ಓದಿದರೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ಖಂಡಿತವಾಗಿ ಯೂಸ್ ಆಗ್ತದೆ. ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟಲ್ಲಿ ಮಾಡಿ, ಯೂಸ್ಫುಲ್ ಅಂತ ಬರೀರಿ ಅಂತ ಹೇಳ್ತಾ, ಸೊ ಇದೇ ತನ್ನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಬರ್ತವೆ. ಜಸ್ಟ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೆ ಇದೇ ಥರ ಕನ್ನಡ, ಹಿಂದಿ, SSLನೂ ಕೂಡ ಬರ್ತಾ ಇದ್ದಾವೆ. ಸೊ ಅವುಗಳ ಬೆನಿಫಿಟನ್ನು ತಾವುಗಳು ಏನು ಮಾಡ್ಬೋದಪ್ಪ ಅಂತಂದರೆ ತೆಗೆದುಕೊಳ್ಳಬಹುದು. ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಪ್ಲೀಸ್ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ.